ಪೊಲೀಸ್ನವರಿಗೆ ದೊಡ್ಡ ತಲೆನೋವಿಗೆ ಕಾರಣ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಆಫ್ಟರ್ ಆಲ್ ಒಬ್ಬ ಹೋಟೆಲ್ ಸಪ್ಲೈಯರ್ ಆ ವ್ಯಕ್ತಿಯ ಕೈಯಲ್ಲಿ ಗ್ರೆನೇಡ್ ಪತ್ತೆ ಆಗಿದೆ. ಆದ್ರೆ ನಾರ್ಮಲ್ ಗ್ರೆನೇಡ್ ಆಗಿದ್ರೆ ಏನೋ ಒಂದು ತನಿಖೆ ಮಾಡ್ತಿದ್ರು, ಮತ್ತೊಂದು ಮಗದೊಂದು. ಆದ್ರೆ ಈತನ ಕೈಗೆ ಸಿಕ್ಕಿರುವಂತ ಗ್ರೆನೇಡ್ ಮಿಲಿಟರಿಯಲ್ಲಿ ಮಾತ್ರ ಬಳಕೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಸುಖ ಸುಮ್ಮನೆ ಅಷ್ಟು ಈಸಿಯಾಗಿ ಸಿಗ್ತಾ? ಹಾಗಾದ್ರೆ ಈತ ಯಾರು, ಈತನ ಹಿನ್ನೆಲೆಗೇನು? ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಪೊಲೀಸರಿಗೆ ತಲೆನೋವಾದ ಗ್ರೆನೇಡ್ ಮಿಲಿಟರಿಯಲ್ಲಿ ಬಳಸೋದು ಸಿಕ್ಕಿದ್ದು ಹೇಗೆ? ಈ ಸ್ಫೋಟಕ ಬೆಂಗಳೂರಿಗೆ ಬಂದಿದ್ದು ಹೇಗೆ? ಇತ್ತೀಚೆಗೆ ಬೆಂಗಳೂರಿನ ಥಳಿಸಂದ್ರದ ಶ್ರೀದೇವಿ ವೈಭವ್ ಹೋಟೆಲ್ನಲ್ಲಿ ಅಬ್ದುಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ. ಸಪ್ಲೈಯರ್ ಅಬ್ದುಲ್ ರೆಹಮಾನ್ ಬಳಿ ಒಂದು ಗ್ರೆನೇಡ್ ಸಿಕ್ಕಿತ್ತು. ಇದೇ ಗ್ರೆನೇಡ್ ಇದೀಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಬಳಿ ಸಿಕ್ಕಿರೋ ಸ್ಫೋಟಕದಲ್ಲಿ TNT ಅಂದ್ರೆ ಇದರಲ್ಲಿ ಟ್ರೈನೈಟ್ರೋಲಿನ್ ಪತ್ತೆಯಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸಲಾಗುತ್ತೆ. C7H5N306 ಫಾರ್ಮುಲಾದಲ್ಲಿ ತಯಾರಾಗುವ ಸ್ಫೋಟಕವಿದು. ಹಳದಿ ಬಣ್ಣದಿಂದ ಕೂಡಿರುತ್ತೆ. ವಾಸನೆ ಇಲ್ಲದ ಘನ ಸ್ಫೋಟಕವಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸುತ್ತಾರೆ. ಅಲ್ಲದೆ ಶೆಲ್ ಬಾಂಬ್, ಗ್ರೆನೇಡ್, ಡೆಮಾಲಿಷನ್ ಸ್ಫೋಟಕಗಳಲ್ಲೂ ಇದನ್ನು ಬಳಸಲಾಗುತ್ತೆ. ಇದೇ ಈಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಅಬ್ದುಲ್ ಈ ಸ್ಫೋಟಕ ಆತನ ಬಳಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡ್ತಿಲ್ಲ. ಸದ್ಯ ಆರೋಪಿಯನ್ನ ಪೊಲೀಸರು 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಆದರೆ ಇದು ಹೇಗೆ, ಯಾರಿಂದ ಅಬ್ದುಲ್ ರೆಹಮಾನ್ಗೆ ಸಿಕ್ತು ಎನ್ನುವುದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಾಗರಾಜ್ ಬಿ ಅಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕನ್. ಪೊಲೀಸ್ನವರಿಗೆ ದೊಡ್ಡ ತಲೆನೋವಿಗೆ ಕಾರಣ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಆಫ್ಟರ್ ಆಲ್ ಒಬ್ಬ ಹೋಟೆಲ್ ಸಪ್ಲೈಯರ್ ಆ ವ್ಯಕ್ತಿಯ ಕೈಯಲ್ಲಿ ಗ್ರೆನೇಡ್ ಪತ್ತೆ ಆಗಿದೆ. ಆದ್ರೆ ನಾರ್ಮಲ್ ಗ್ರೆನೇಡ್ ಆಗಿದ್ರೆ ಏನೋ ಒಂದು ತನಿಖೆ ಮಾಡ್ತಿದ್ರು, ಮತ್ತೊಂದು ಮಗದೊಂದು. ಆದ್ರೆ ಈತನ ಕೈಗೆ ಸಿಕ್ಕಿರುವಂತ ಗ್ರೆನೇಡ್ ಮಿಲಿಟರಿಯಲ್ಲಿ ಮಾತ್ರ ಬಳಕೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಸುಖ ಸುಮ್ಮನೆ ಅಷ್ಟು ಈಸಿಯಾಗಿ ಸಿಗ್ತಾ? ಹಾಗಾದ್ರೆ ಈತ ಯಾರು, ಈತನ ಹಿನ್ನೆಲೆಗೇನು? ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಪೊಲೀಸರಿಗೆ ತಲೆನೋವಾದ ಗ್ರೆನೇಡ್ ಮಿಲಿಟರಿಯಲ್ಲಿ ಬಳಸೋದು ಸಿಕ್ಕಿದ್ದು ಹೇಗೆ? ಈ ಸ್ಫೋಟಕ ಬೆಂಗಳೂರಿಗೆ ಬಂದಿದ್ದು ಹೇಗೆ? ಇತ್ತೀಚೆಗೆ ಬೆಂಗಳೂರಿನ ಥಳಿಸಂದ್ರದ ಶ್ರೀದೇವಿ ವೈಭವ್ ಹೋಟೆಲ್ನಲ್ಲಿ ಅಬ್ದುಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ. ಸಪ್ಲೈಯರ್ ಅಬ್ದುಲ್ ರೆಹಮಾನ್ ಬಳಿ ಒಂದು ಗ್ರೆನೇಡ್ ಸಿಕ್ಕಿತ್ತು. ಇದೇ ಗ್ರೆನೇಡ್ ಇದೀಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಬಳಿ ಸಿಕ್ಕಿರೋ ಸ್ಫೋಟಕದಲ್ಲಿ TNT ಅಂದ್ರೆ ಇದರಲ್ಲಿ ಟ್ರೈನೈಟ್ರೋಲಿನ್ ಪತ್ತೆಯಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸಲಾಗುತ್ತೆ. C7H5N306 ಫಾರ್ಮುಲಾದಲ್ಲಿ ತಯಾರಾಗುವ ಸ್ಫೋಟಕವಿದು. ಹಳದಿ ಬಣ್ಣದಿಂದ ಕೂಡಿರುತ್ತೆ. ವಾಸನೆ ಇಲ್ಲದ ಘನ ಸ್ಫೋಟಕವಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸುತ್ತಾರೆ. ಅಲ್ಲದೆ ಶೆಲ್ ಬಾಂಬ್, ಗ್ರೆನೇಡ್, ಡೆಮಾಲಿಷನ್ ಸ್ಫೋಟಕಗಳಲ್ಲೂ ಇದನ್ನು ಬಳಸಲಾಗುತ್ತೆ. ಇದೇ ಈಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಅಬ್ದುಲ್ ಈ ಸ್ಫೋಟಕ ಆತನ ಬಳಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡ್ತಿಲ್ಲ. ಸದ್ಯ ಆರೋಪಿಯನ್ನ ಪೊಲೀಸರು 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಆದರೆ ಇದು ಹೇಗೆ, ಯಾರಿಂದ ಅಬ್ದುಲ್ ರೆಹಮಾನ್ಗೆ ಸಿಕ್ತು ಎನ್ನುವುದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಾಗರಾಜ್ ಬಿ ಅಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೊಲೀಸ್ನವರಿಗೆ ದೊಡ್ಡ ತಲೆನೋವಿಗೆ ಕಾರಣ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಆಫ್ಟರ್ ಆಲ್ ಒಬ್ಬ ಹೋಟೆಲ್ ಸಪ್ಲೈಯರ್ ಆ ವ್ಯಕ್ತಿಯ ಕೈಯಲ್ಲಿ ಗ್ರೆನೇಡ್ ಪತ್ತೆ ಆಗಿದೆ. ಆದ್ರೆ ನಾರ್ಮಲ್ ಗ್ರೆನೇಡ್ ಆಗಿದ್ರೆ ಏನೋ ಒಂದು ತನಿಖೆ ಮಾಡ್ತಿದ್ರು, ಮತ್ತೊಂದು ಮಗದೊಂದು. ಆದ್ರೆ ಈತನ ಕೈಗೆ ಸಿಕ್ಕಿರುವಂತ ಗ್ರೆನೇಡ್ ಮಿಲಿಟರಿಯಲ್ಲಿ ಮಾತ್ರ ಬಳಕೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಸುಖ ಸುಮ್ಮನೆ ಅಷ್ಟು ಈಸಿಯಾಗಿ ಸಿಗ್ತಾ? ಹಾಗಾದ್ರೆ ಈತ ಯಾರು, ಈತನ ಹಿನ್ನೆಲೆಗೇನು? ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ.
ಪೊಲೀಸರಿಗೆ ತಲೆನೋವಾದ ಗ್ರೆನೇಡ್. ಮಿಲಿಟರಿಯಲ್ಲಿ ಬಳಸೋದು ಸಿಕ್ಕಿದ್ದು ಹೇಗೆ? ಈ ಸ್ಫೋಟಕ ಬೆಂಗಳೂರಿಗೆ ಬಂದಿದ್ದು ಹೇಗೆ? ಇತ್ತೀಚೆಗೆ ಬೆಂಗಳೂರಿನ ಥಳಿಸಂದ್ರದ ಶ್ರೀದೇವಿ ವೈಭವ್ ಹೋಟೆಲ್ನಲ್ಲಿ ಅಬ್ದುಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ. ಸಪ್ಲೈಯರ್ ಅಬ್ದುಲ್ ರೆಹಮಾನ್ ಬಳಿ ಒಂದು ಗ್ರೆನೇಡ್ ಸಿಕ್ಕಿತ್ತು. ಇದೇ ಗ್ರೆನೇಡ್ ಇದೀಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಬಳಿ ಸಿಕ್ಕಿರೋ ಸ್ಫೋಟಕದಲ್ಲಿ TNT ಅಂದ್ರೆ ಇದರಲ್ಲಿ ಟ್ರೈನೈಟ್ರೋಲಿನ್ ಪತ್ತೆಯಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸಲಾಗುತ್ತೆ. C7H5N306 ಫಾರ್ಮುಲಾದಲ್ಲಿ ತಯಾರಾಗುವ ಸ್ಫೋಟಕವಿದು. ಹಳದಿ ಬಣ್ಣದಿಂದ ಕೂಡಿರುತ್ತೆ. ವಾಸನೆ ಇಲ್ಲದ ಘನ ಸ್ಫೋಟಕವಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸುತ್ತಾರೆ. ಅಲ್ಲದೆ ಶೆಲ್ ಬಾಂಬ್, ಗ್ರನೈಡ್, ಡೆಮಾಲಿಷನ್ ಸ್ಫೋಟಕಗಳಲ್ಲೂ ಇದನ್ನು ಬಳಸಲಾಗುತ್ತೆ. ಇದೇ ಈಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಅಬ್ದುಲ್ ಈ ಸ್ಫೋಟಕ ಆತನ ಬಳಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡ್ತಿಲ್ಲ. ಸದ್ಯ ಆರೋಪಿಯನ್ನ ಪೊಲೀಸರು 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಆದರೆ ಇದು ಹೇಗೆ, ಯಾರಿಂದ ಅಬ್ದುಲ್ ರೆಹಮಾನ್ಗೆ ಸಿಕ್ತು ಎನ್ನುವುದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಾಗರಾಜ್ ಬಿ ಅಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೊಲೀಸ್ನವರಿಗೆ ದೊಡ್ಡ ತಲೆನೋವಿಗೆ ಕಾರಣ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಆಫ್ಟರ್ ಆಲ್ ಒಬ್ಬ ಹೋಟೆಲ್ ಸಪ್ಲೈಯರ್ ಆ ವ್ಯಕ್ತಿಯ ಕೈಯಲ್ಲಿ ಗ್ರೆನೇಡ್ ಪತ್ತೆ ಆಗಿದೆ. ಆದ್ರೆ ನಾರ್ಮಲ್ ಗ್ರೆನೇಡ್ ಆಗಿದ್ರೆ ಏನೋ ಒಂದು ತನಿಖೆ ಮಾಡ್ತಿದ್ರು, ಮತ್ತೊಂದು ಮಗದೊಂದು. ಆದ್ರೆ ಈತನ ಕೈಗೆ ಸಿಕ್ಕಿರುವಂತ ಗ್ರೆನೇಡ್ ಮಿಲಿಟರಿಯಲ್ಲಿ ಮಾತ್ರ ಬಳಕೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಸುಖ ಸುಮ್ಮನೆ ಅಷ್ಟು ಈಸಿಯಾಗಿ ಸಿಗ್ತಾ? ಹಾಗಾದ್ರೆ ಈತ ಯಾರು, ಈತನ ಹಿನ್ನೆಲೆಗೇನು? ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಪೊಲೀಸರಿಗೆ ತಲೆನೋವಾದ ಗ್ರೆನೇಡ್. ಮಿಲಿಟರಿಯಲ್ಲಿ ಬಳಸೋದು ಸಿಕ್ಕಿದ್ದು ಹೇಗೆ? ಈ ಸ್ಫೋಟಕ ಬೆಂಗಳೂರಿಗೆ ಬಂದಿದ್ದು ಹೇಗೆ? ಇತ್ತೀಚೆಗೆ ಬೆಂಗಳೂರಿನ ಥಳಿಸಂದ್ರದ ಶ್ರೀದೇವಿ ವೈಭವ್ ಹೋಟೆಲ್ನಲ್ಲಿ ಅಬ್ದುಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ. ಸಪ್ಲೈಯರ್ ಅಬ್ದುಲ್ ರೆಹಮಾನ್ ಬಳಿ ಒಂದು ಗ್ರೆನೇಡ್ ಸಿಕ್ಕಿತ್ತು. ಇದೇ ಗ್ರೆನೇಡ್ ಇದೀಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಬಳಿ ಸಿಕ್ಕಿರೋ ಸ್ಫೋಟಕದಲ್ಲಿ TNT ಅಂದ್ರೆ ಇದರಲ್ಲಿ ಟ್ರೈನೈಟ್ರೋಲಿನ್ ಪತ್ತೆಯಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸಲಾಗುತ್ತೆ. C7H5N306 ಫಾರ್ಮುಲಾದಲ್ಲಿ ತಯಾರಾಗುವ ಸ್ಫೋಟಕವಿದು. ಹಳದಿ ಬಣ್ಣದಿಂದ ಕೂಡಿರುತ್ತೆ. ವಾಸನೆ ಇಲ್ಲದ ಘನ ಸ್ಫೋಟಕವಾಗಿದೆ. ಇದನ್ನ ಸಾಮಾನ್ಯವಾಗಿ ಮಿಲಿಟರಿಯಲ್ಲಿ ಪ್ರಾಥಮಿಕ ಸ್ಫೋಟಕವಾಗಿ ಬಳಸುತ್ತಾರೆ. ಅಲ್ಲದೆ ಶೆಲ್ ಬಾಂಬ್, ಗ್ರನೈಡ್, ಡೆಮಾಲಿಷನ್ ಸ್ಫೋಟಕಗಳಲ್ಲೂ ಇದನ್ನು ಬಳಸಲಾಗುತ್ತೆ. ಇದೇ ಈಗ ಸಂಪಿಗೆಹಳ್ಳಿ ಪೊಲೀಸರಿಗೆ ಬಹುದೊಡ್ಡ ತಲೆಬಿಸಿ ತಂದಿದೆ. ಯಾಕಂದ್ರೆ ಆರೋಪಿ ಅಬ್ದುಲ್ ಈ ಸ್ಫೋಟಕ ಆತನ ಬಳಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡ್ತಿಲ್ಲ. ಸದ್ಯ ಆರೋಪಿಯನ್ನ ಪೊಲೀಸರು 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಆದರೆ ಇದು ಹೇಗೆ, ಯಾರಿಂದ ಅಬ್ದುಲ್ ರೆಹಮಾನ್ಗೆ ಸಿಕ್ತು ಎನ್ನುವುದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಾಗರಾಜ್ ಬಿ ಅಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.